ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತಾವರ್. ಬೆಳಗಾವಿ ಜಿಲ್ಲೆಯ ರಾಜಕೀಯಕ್ಕೆ ಸಂಬಂಧಿಸಿದ್ದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಮಾಡ್ತಾರೆ ಅಥವಾ ಪುನರ್ರಚನೆ ಮಾಡ್ತಾರೆ ಅನ್ನೋಂಥ ಹವಾ ಗಾಳಿ ಸುದ್ದಿಗಳು ಮೇಲೆ ಹಬ್ಬನೇ ಇರ್ತಾವೆ. ಹಾಗೆ ಬಿಡ್ತು ಅನ್ನೋದ್ರಲ್ಲ ಇದು ಆಗ್ತದೋ ಇಲ್ಲೋ ಅದು ಎರಡನೇ ನಂಬರ್, ಸೆಕೆಂಡರಿ ಅನ್ಬೇಕಾದ್ರೆ. ಮೊದಲ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಮಂತ್ರಿಯರಿಗೆ ಪೋಸ್ಟ್ ಖಾಲಿ ಇದೆ ಅಂಥೇಳಿ ಕಾಂಗ್ರೆಸ್ಸಿಗರ ಅಭಿಪ್ರಾಯ ಅಥವಾ ಕಾಂಗ್ರೆಸ್ ಸರ್ಕಾರದ ಒಂದು ಆಶಯ. ಯಾಕೆಂದರೆ ಆಲ್ರೆಡಿ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ನಮ್ಮ BJPಯಿಂದ ಬಂದಂಥ ನಮ್ಮ ಸೌದಿಯವರಿಗೆ, ಲಕ್ಷ್ಮಣ ಸೌದಿಯವರಿಗೆ ಮಿನಿಸ್ಟರ್ಶಿಪ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೇವೆ. ಹೈಕಮಾಂಡ್ ಆಶ್ವಾಸನೆ ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಕೊಟ್ಟಿಲ್ಲ. ಈಗ ವಿಸ್ತರಣೆ ಮಾಡಿದಾಗ ಅವ್ರು ಕೊಡ್ತಾರೋ ಇಲ್ಲವೋ ಅಂತ ಇವತ್ತು ಇದನ್ನು ಎದುರು ನೋಡ್ತಾ ಇದ್ದಾರೆ ನಮ್ಮ ಲಕ್ಷ್ಮಣ ಸೌದಿಯವರ ಅಭಿಮಾನಿಗಳು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಒಬ್ಬರು ಪ್ರಮುಖವಾಗಿ ರಾಜಕೀಯ ವ್ಯಕ್ತಿತ್ವವನ್ನು, ಶಕ್ತಿಯನ್ನು ಪಡ್ಕೊಂಡು ಬಂದಂಥವ್ರು. ಅದರಲ್ಲೂ ಅಥಣಿ ಸುತ್ತಮುತ್ತಲು ಕಾಗವಾಡ ಇರ್ಬೋದು, ಅಥಣಿ ಇರ್ಬೋದು, ಚಿಕ್ಕೋಡಿಯಲ್ಲೂ ಇರ್ಬೋದು, ಬಾಗಲಕೋಟೆಯಲ್ಲೂ ಇರ್ಬೋದು, ತಮ್ಮದೇ ಆದ ಪ್ರಭಾವಳಿಗಿನ್ನ ಹೆಚ್ಚಿಸ್ಕೊಂಡು ಬಂದಂಥವ್ರು, ಉಪಮುಖ್ಯಮಂತ್ರಿ ಆದಂಥವ್ರು. ಹೀಗಾಗಿ ಅವ್ರ ಬಗ್ಗೆ ಎಲ್ಲರೂ ಕೂತವರು ಇಲ್ಲಿವರೆಗೆ ಕೊಟ್ಟಿಲ್ಲ ಮಂತ್ರಿಗಿರಿ, ಇಲ್ಲಿವರೆಗೆ ಎಕ್ಸ್ಪಾನ್ಷನ್ ಆಗಿಲ್ಲ. ಈಗ ಎಕ್ಸ್ಪಾನ್ಷನ್ ಆಗೋದು, ಪುನರ್ರಚನೆ ಆಗೋದು ಅಂತೇಳಿ ಈಗಾಗಲೇ ಮಾತಾಡ್ಕೊಳ್ತಾ ಇದ್ದಾರೆ. ಒಂದು ಹಂತದವರೆಗೆ ಬಜೆಟ್ ಮಂಡನೆ ಮಾಡ್ತಾರೆ, ಸಂಕ್ರಾಂತಿಗೆ ಇದು ಆಗ್ಬೋದು ಅನ್ನೋಂಥ ಏನೋ ಮಾತುಗಳಿದ್ದಾವೆ. ಸಿದ್ದರಾಮಯ್ಯರಿಗೆ ಈ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡಬೇಕಂತದ. ಆದರೆ ಡಿ ಕೆ ಶಿವಕುಮಾರ್ CM ಆದಮೇಲೆ ಇದಾಗಲಿ ಅನ್ನುವಂಥದ್ದು ಹಿಂಗೆ ತಿಕ್ಕಾಟ್ಗಳಿದ್ದಾವೆ. ಅವ್ರು ಇರಲಿ, ಅವ್ರು ಏನು ಮಾಡ್ತಾರೆ ಆಗಲಿ.